ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ. ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಎಂದಿನಂತೆ ಬಿಎಂಟಿಸಿ ಬಸ್ ಸಂಚಾರ ನಡೀತಾ ಇದೆ. ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ನಡೀತಾ ಇದೆ. ಆದರೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಇದರ ಮುಷ್ಕರದ ಬಿಸಿ ತಟ್ಟಿಲ್ಲ. ಪ್ರಯಾಣಿಕರಿಗೆ ಯಾವುದೇ ಸಮಸ್ಯೆ ಆಗದಂತೆ ಬಿಎಂಟಿಸಿ ಬಸ್ ಸಂಚಾರ ನಡೀತಾ ಇದೆ. ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ. ಫ್ಲೈಟ್ ಬೆಳಗ್ಗೆ 5 ಗಂಟೆ ಇತ್ತು. ಇಲ್ಲಿ 7 ಗಂಟೆ ರೀಚ್ ಆದೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ನೋಡಿದೆ ಬಸ್ಸು ಇಲ್ಲ ಅಂತ ಹೇಳ್ತಿದ್ರು. ಆದರೆ ಇಲ್ಲಿ ಪರವಾಗಿಲ್ಲ, ಬಸ್ಗಳು ಕಾಣ್ತಾ ಇದೆ. ನನಗಿದ್ದು ಗೊತ್ತಿದ್ದಿಲ್ಲ, ಇಲ್ಲಿ ಬಂದ್ಬಿಟ್ಟೆ ಗೊತ್ತಾಯಿತು. ಇವಾಗ ನಾನು ಶಾಂತಿನಗರಕ್ಕೆ ಹೋಗಬೇಕು. ಶಾಂತಿನಗರಗೆ ಬಸ್ ಸಿಕ್ಕಿದೆ. ಬೆಳಗ್ಗೆ ಇವಾಗ ಬಸ್ಗಳು ಕಾಣ್ತಾ ಇದೆ. ಆಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಯಾವ ರೀತಿ ಸಮಸ್ಯೆ ಆಗಿಲ್ಲ? ಇಲ್ಲ, ಏರ್ಪೋರ್ಟಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ನಂಗೆ ಗೊತ್ತಿದ್ದಿಲ್ಲ, ಇಲ್ಲಿ ಬಂದ್ಬಿಟ್ಟೆ ಗೊತ್ತಾಗಿತ್ತು. ನಾನು ಇವತ್ತು ಏನ ಮಾಡೋದು, ಯಾವುದಿದ್ರು ನಿನ್ನೆ ಸರ್ಕಾರ ಇದಕ್ಕೆ ಸ್ಪಂದಿಸಲಿಲ್ಲ. ಈ ಸದ್ಯಕ್ಕೆ ನಮ್ಮವರೆಲ್ಲ ಒಗ್ಗಟ್ಟಾಗೆ ಮಾಡಕ್ಕೆ ರೆಡಿ ಆಗಿದ್ದಾರೆ ಸ್ಟ್ರೈಕ್ನ. ಬಟ್ ನಾವು ಆಲ್ರೆಡಿ ಡ್ಯೂಟಿಲಿ ಇದ್ದೀವಿ. ನಮ್ಮ ಪರಿಸ್ಥಿತಿ ಈಗ ಡ್ಯೂಟಿ ಮುಗಿಬೇಕು, ಹೋಗ್ತೀವಿ. ನಾವು ಕೂಡ ಬೆಂಬಲ ಕೊಡ್ತೀವಿ. ಏನಣ್ಣ ಮಾಡೋದು, ನಮಗೂ ಹೊಟ್ಟೆ ಪಾಡೋಣ. ನಾವು ಮನುಷ್ಯರೇ, ನಾವು ಕೂಡ ಮನುಷ್ಯರೇನೆ. ಎಲ್ಲ ಬೆಲೆಗಳು ಏರಿದಾವೆ. ಬಟ್ ನಮ್ಮ ಪರಿಸ್ಥಿತಿ ಈಗಿದೆ. ನಮ್ಮನ್ನು ಮಾತ್ರ ತುಳಿತಾನೇ ಇದ್ದಾರೆ. ಹಾಗಾಗಿ ನಾವು ಕೂಡ ಸುಮಾರು ವರ್ಷಗಳಿಂದ ಹೌದು ಸರ್, ಏನು ಸರ್ ಮಾಡೋದು ಸರ್ಕಾರ ಇದುವರೆಗೂ ಯಾವುದೇ ರೀತಿಯಾದಂಥ ಕ್ರಮ ವಹಿಸ್ತಿಲ್ಲ. ತಾವೇನು ಹೇಳ್ತೀರಾ? ಏನು ಹೇಳೋಣ, ಎಲ್ಲ ಗೊತ್ತು ನಿಮಗೆ, ನೋಡ್ತಾನೆ ಇದ್ದೀರಲ್ವಾ. ಏರ್ಪೋರ್ಟ್ನಲ್ಲಿ ಎಲ್ಲ ಬಸ್ಸುಗಳು ಓಡಾಡ್ತಾವೆ. ಇಲ್ಲ ಸರ್, ನೋಡಿ ಈಗ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಮ್ದು ಇರ್ಲೂಬಾರ್ದು ಹೋಗ್ಲಬಾರ್ದು ಆ ರೀತಿ ಇದೆ ಈಗ. ನಮ್ಮವು ನೈಟ್ ಹಾಲ್ಟ್ ಗಾಡಿಗಳು ನಮ್ಮವು. ನಾವು ಕೂಡ ಡಿಪೋ ಹಾಕೊಂಡು ಹೋಗ್ತೀವಿ ಸರ್. ನಾವು ಈಗ ಎಸ್ಮಾ ಕೂಡ ಜಾರಿ ಮಾಡಿದೆ, ಅಂದ್ರೆ ಕಡ್ಡಾಯವಾಗಿ ಬರಲೇಬೇಕು ಅನ್ನೋದು. ಕಡ್ಡಾಯವಾಗಿ ಬರಲೇಬೇಕು ಅಂದ್ರೆ ಏನು ಸರ್, ನಮ್ಮ ಹಕ್ಕನ್ನ ನಾವು ಕೇಳಿದ್ರೆ ನಮ್ಮನ್ನ ಇದು ಮಾಡ್ತಾರೆ ಅಂದ್ರೆ ಏನು ಸರ್ ಮಾಡೋದು? 2022ಗೆ ಎಲ್ಲ ವೇತನ ಪರಿಷ್ಕರಣೆ ಆಗುತ್ತೆ ಅಂತ ಹೇಳಿರುವಂಥದ್ದು. ಏನೋ ಸರ್, ಎಲ್ಲ ದೊಡ್ಡವ್ರ ನಿರ್ಧಾರ ತಗೋತಾರೆ, ಅದ್ರ ಪ್ರಕಾರ ಮಾಡ್ತಾರೆ. 14 ತಿಂಗಳ ವೇತನವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಸಹಮತ ಇದೆಯಾ ಸರ್? ಏನ ಮಾಡೋದು, ಯಾವುದಿದ್ರು ನಿನ್ನೆ ಸರ್ಕಾರ ಇದಕ್ಕೆ ಸ್ಪಂದಿಸಲಿಲ್ಲ. ಈ ಸದ್ಯಕ್ಕೆ ನಮ್ಮವರೆಲ್ಲ ಒಗ್ಗಟ್ಟಾಗೆ ಮಾಡಕ್ಕೆ ರೆಡಿ ಆಗಿದ್ದಾರೆ ಸ್ಟ್ರೈಕ್ನ. ಬಟ್ ನಾವು ಆಲ್ರೆಡಿ ಡ್ಯೂಟಿಲಿ ಇದ್ದೀವಿ. ನಮ್ಮ ಪರಿಸ್ಥಿತಿ ಈಗ ಡ್ಯೂಟಿ ಮುಗಿಬೇಕು, ಹೋಗ್ತೀವಿ. ನಾವು ಕೂಡ ಬೆಂಬಲ ಕೊಡ್ತೀವಿ. ಏನಣ್ಣ ಮಾಡೋದು, ನಮಗೂ ಹೊಟ್ಟೆ ಪಾಡೋಣ. ನಾವು ಮನುಷ್ಯರೇ, ನಾವು ಕೂಡ ಮನುಷ್ಯರೇನೆ. ಎಲ್ಲ ಬೆಲೆಗಳು ಏರಿದಾವೆ. ಬಟ್ ನಮ್ಮ ಪರಿಸ್ಥಿತಿ ಈಗಿದೆ. ನಮ್ಮನ್ನು ಮಾತ್ರ ತುಳಿತಾನೇ ಇದ್ದಾರೆ. ಹಾಗಾಗಿ ನಾವು ಕೂಡ ಸುಮಾರು ವರ್ಷಗಳಿಂದ ಹೌದು ಸರ್, ಏನು ಸರ್ ಮಾಡೋದು ಸರ್ಕಾರ ಇದುವರೆಗೂ ಯಾವುದೇ ರೀತಿಯಾದಂಥ ಕ್ರಮ ವಹಿಸ್ತಿಲ್ಲ. ತಾವೇನು ಹೇಳ್ತೀರಾ? ಏನು ಹೇಳೋಣ, ಎಲ್ಲ ಗೊತ್ತು ನಿಮಗೆ, ನೋಡ್ತಾನೆ ಇದ್ದೀರಲ್ವಾ. ಏರ್ಪೋರ್ಟ್ನಲ್ಲಿ ಎಲ್ಲ ಬಸ್ಸುಗಳು ಓಡಾಡ್ತಾವೆ. ಇಲ್ಲ ಸರ್, ನೋಡಿ ಈಗ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಮ್ದು ಇರ್ಲೂಬಾರ್ದು ಹೋಗ್ಲಬಾರ್ದು ಆ ರೀತಿ ಇದೆ ಈಗ. ನಮ್ಮವು ನೈಟ್ ಹಾಲ್ಟ್ ಗಾಡಿಗಳು ನಮ್ಮವು. ನಾವು ಕೂಡ ಡಿಪೋ ಹಾಕೊಂಡು ಹೋಗ್ತೀವಿ ಸರ್. ನಾವು ಈಗ ಎಸ್ಮಾ ಕೂಡ ಜಾರಿ ಮಾಡಿದೆ, ಅಂದ್ರೆ ಕಡ್ಡಾಯವಾಗಿ ಬರಲೇಬೇಕು ಅನ್ನೋದು. ಕಡ್ಡಾಯವಾಗಿ ಬರಲೇಬೇಕು ಅಂದ್ರೆ ಏನು ಸರ್, ನಮ್ಮ ಹಕ್ಕನ್ನ ನಾವು ಕೇಳಿದ್ರೆ ನಮ್ಮನ್ನ ಇದು ಮಾಡ್ತಾರೆ ಅಂದ್ರೆ ಏನು ಸರ್ ಮಾಡೋದು? 2022ಗೆ ಎಲ್ಲ ನಿಮಗೆ ಗೊತ್ತಿಲ್ವಾ? ನಿಮ್ಗೆ ಗೊತ್ತಿಲ್ಲದೇನಿದೆ? ನೆನ್ನೆಲ್ಲ ವಿಧಾನಸೌಧ ನೋಡಿದ್ದೀರಾ ಸರ್. ನಾನು 25 ವರ್ಷ ಸರ್ವಿಸ್ ಮಾಡಿದ್ದೀನಿ. ಆದರೆ ನಮ್ಮ ಬೇಡಿಕೆಗಳಿಗೆ ಇತ್ತೀಚೆಗೆ ಸಕಾರ ಸ್ಪಂದನೆಗಳು ನಡೀತಾ ಇಲ್ಲ. ಅದು ಸರ್, ನಿಮ್ಮ ವಿವಿಧ ಏನು ಯೂನಿಯನ್ಗಳಿಂದ ಒಳತ ಆಗ್ತಿದೆ, ಸರಿಯಾದ ಬೇಡಿಕೆಗಳು ಈಡೇರ್ತಾ ಇಲ್ಲ ಅಂತ. ಅದು ಖಂಡಿತ ಸರ್. ಅದು ನಮ್ಮಲ್ಲೇ ನಾವು ಒಗ್ಗಟ್ಟಿಲ್ಲ ಅನ್ನೋದಕ್ಕೆ ಬಂದಾಗ ಏನ್ ಬೇಕಾದ್ರೆ ಆಗತ್ತೆ. ಯಾಕಂದ್ರೆ ಒಣ ಪ್ರತಿಷ್ಠೆಗಳು ಅಂತ ಬರುತ್ತಲ್ಲ, ನಾನ್ ಮೇಲೆ ಅಂತ ಹೋದಾಗ ಎಲ್ಲರೂ ಸೇರಿ ಒಂದಾಗಿ ಬಂದ್ಬಿಟ್ರೆ ಮುಗಿದೋಯ್ತು. ರಾಜ್ಯ ಸರ್ಕಾರಿ ನೌಕರರು ಒಂದೇ ದಿವಸ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಬೆಳಗ್ಗೆ 11 ಗಂಟೆ ಮತ್ತೆ 2 ಗಂಟೆವರೆಗೆ ಏನೋ ಬಂದಿಲ್ಲ ಅಷ್ಟೇ. 17% ಏನೋ ಅನೌನ್ಸ್ ಮಾಡೋರು. ಅವ್ರು 30% ಟೋಟಲ್ ಆಗಿ ಮಾಡಿರ್ತಾನೆ. ಅವ್ರಿಗೆ ಒಂದೇ ದಿವಸ ಮಾಡಿದವ್ರು, ಯಾಕಂದ್ರೆ ಒಗ್ಗಟ್ಟಿದೆ ಅವರಲ್ಲಿ. ನಮ್ಮಲ್ಲಿ ಅದಿಲ್ಲ, ಮಾಡಲ್ಲ ಸರ್. ಈಗಾಗಲೇ 14 ತಿಂಗಳ ವೇತನವನ್ನು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ. ಸರ್ 14 ತಿಂಗಳಲ್ಲ ಸರ್, 38 ತಿಂಗಳು. ಯಾವ ಲೆಕ್ಕಾಚಾರದಲ್ಲಿ ಕೊಡ್ತಾರೆ? 14 ತಿಂಗಳು, 38 ತಿಂಗಳ ರೇಸ್ ಬರ್ಬೇಕು. 38 ತಿಂಗಳು 2023 20 ಸೊ 24ರಿಂದ ಮಾಡ್ಬೇಕಾಗೈತೆ. ಈ ಕಡೆಗೆ 18 ತಿಂಗಳು. ಯಾರು ಬರ್ತದೆ? ಕೆಲಸ ಮಾಡ್ತಿಲ್ವ ನಾವು? ಖಂಡಿತ ಸರ್. ಯೂನಿಯನ್ ಅನ್ನು ಎಲೆಕ್ಷನ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಎಲೆಕ್ಷನ್ ಮಾಡ್ಬೇಕು ಸರ್. 2097ರಲ್ಲಿ ಮಾಡಿರೋದು ಎಲೆಕ್ಷನ್. ಅದ್ ಬಿಟ್ರೆ ಈ ಕಡೆ ಮಾಡ್ಲೇ ಇಲ್ಲ.
ಅದನ್ನ ಎಲೆಕ್ಷನ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಇವತ್ತಿನ ಕಿತ್ತಾಡೋ ಪರಿಸ್ಥಿತಿ ಇರ್ತಿರ್ಲಿಲ್ವಾ, ಇಬ್ಬರಿಬ್ರು ಸೇರಿ ನಾನು ನೀನು ಅನ್ನೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಮಾಡಬಹುದಾಗಿತ್ತು, ಅದನ್ನ ಅವ್ರು ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಸಮಾನ ವೇತನ ಕೊಡ್ತೀವಿ ಅಂತ ತಮ್ಮ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಬರೀ ಸುಳ್ಳು ಭರವಸೆಗಳು. ನಿಮಗೆ ಗೊತ್ತಿಲ್ವಾ? ನಿಮ್ಗೆ ಗೊತ್ತಿಲ್ಲದೇನಿದೆ? ನೆನ್ನೆಲ್ಲ ವಿಧಾನಸೌಧ ನೋಡಿದೀರಾ ಸರ್? ನಾನು 25 ವರ್ಷ ಸರ್ವಿಸ್ ಮಾಡಿದ್ದೀನಿ.